ಗಜಕೇಸರಿ ಯೋಗ ಈ ಮಾಲಿಕೆಯಲ್ಲಿ ತುಲಾ ರಾಶಿಯವರಿಗೆ ಗಜಕೇಸರಿ ಯೋಗ ಯಾವ ಒಳಿತನ್ನು ತರಬಹುದು, ಯಾಕಾಗಿ ತರಬಹುದು, ಅಥವಾ ಯಾವುದೋ ಕುಸಿತದ ಸಂದರ್ಭದ ಆ ಒಂದು ಡಿಪ್ರೆಷನ್ನಲ್ಲಿ ಸಾಧ್ಯವಾಗ್ಬಿಡ್ತು ಅಂತಾದರೆ ಯಾವ ತೊಂದರೆ ಎದುರಾಗಬಹುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಈಗ ಚರ್ಚಿಸೋಣ. ವಿಶೇಷವಾಗಿ ಈ ರಾಶಿಯವರಿಗೆ ಗುರು ಒಳ್ಳೆಯ ಗ್ರಹ ಅಲ್ಲ. ಯಾಕೆಂದರೆ ಈ ರಾಶಿಯವರಿಗೆ ಆತ ಕೆಟ್ಟ ಮನೆಯ ಯಜಮಾನನಾಗಿ ಕೆಟ್ಟದ್ದನ್ನೇ ತರಬೇಕಾದಂತಹ ಒಂದು ದುಷ್ಟತನಕ್ಕೆ ಕೈ ಹಾಕುವಂತಹ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆಯೇ ಚಂದ್ರ ಕರ್ಮಸ್ಥಾನದ ಯಜಮಾನನಾಗಿ ಈ ರಾಶಿಯವರು ಯಾವ ಕೆಲಸಕ್ಕೆ ಮುಂದಾಗ್ತಾರೋ ಆ ರಾಶಿಯ ಯಜಮಾನನಾಗಿರೋದರಿಂದಾಗಿ ಒಳಿತನ್ನು ಮಾಡಬೇಕಾದಂತಹ ಒಂದು ಚೌಕಟ್ಟನ್ನು ಹೊಂದಿದ್ದಾನೆ. ಆದರೂ ಕೂಡ ಇವನ ಆಂತರ್ಯದಲ್ಲಿ ಆ ಒಂದು ಕೇಂದ್ರಾಧಿಪತ್ಯ ದೋಷದ ವಿಷವಿರುವುದರಿಂದಾಗಿ ತುಲಾರಾಶಿಯವರಿಗೂ ಕೂಡ ಚಂದ್ರ ಒಳ್ಳೆಯವನಾಗಿ ಇರೋದಿಲ್ಲ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ಗ್ರಹಗಳು ಹೇಗೆ ಅಂತಂದರೆ, ನಮಗೆ ಬೇಕಿರದ ಸಂಗತಿಗಳು ಒಂದೊಮ್ಮೆ ಇವು ಇಂಡಿವಿಜುವಲ್ ಆಗಿ ಆಗಿದ್ದರೂ ಕೂಡ ಇವರಿಬ್ಬರ ಸಂಯೋಜನೆಯ ಮೂಲಕವಾಗಿ ಗಜಕೇಸರಿ ಯೋಗ ಸಂಭವಿಸಿದಾಗ ಈ ರಾಶಿಯವರಿಗೆ ಆಗಬಹುದಾದಂತಹ ವಿಶೇಷ ಏನು ಅಂತಂದರೆ, ಕುಂಭರಾಶಿಗೊಂದು ಒಳ್ಳೆಯ ಸಂಗತಿ ಟ್ರಿಗರ್ ಆಗುತ್ತೆ. ಕುಂಭ ಈ ರಾಶಿಯವರಿಗೆ ಬಹಳ ಒಳ್ಳೆಯ ಮನೆ. ಅದು 6ನೇ ಮನೆಯಾಗಿ ಶನೈಶ್ಚರನ ಮನೆಯಾಗಿರೋದ್ರಿಂದ ಗುರುವಿನ ದೃಷ್ಟಿ ಆ ಮನೆಯ ಮೇಲೆ ಈ ರಾಶಿಯಲ್ಲಿ ಗಜಕೇಸರಿ ಯೋಗ ಆದಾಗ ಏನಾಗುತ್ತೆ, ನೇರವಾಗಿ ಅವನ ದೃಷ್ಟಿ ಎಲ್ಲಿ ಹೋಗುತ್ತೆ, ಆ 5ನೇ ಮನೆಯ ಯಜಮಾನನಾದಂತಹ ಶನೈಶ್ಚರನ ಕುಂಭರಾಶಿಯ ಮೇಲೆ ಬೀಳುತ್ತೆ. ಸುಖಸ್ಥಾನದ ಮನೆಯ ಯಜಮಾನನಾದಂತಹ ಶನೈಶ್ಚರನ ಮನೆಯ ಮೇಲೆ ಬೀಳುತ್ತೆ. ಹಾಗಾಗಿ 4 ಮತ್ತು 5ನೇ ಮನೆಯ ಮೇಲೆ ವಿಶೇಷವಾಗಿ ಈ ಒಂದು ಗುರುಗ್ರಹದ ಶಕ್ತಿ ಕೇಂದ್ರೀಕೃತವಾಗೋದ್ರಿಂದ 4ನೇ ಮನೆಗೆ ಹೆಚ್ಚು ಕೇಂದ್ರೀಕೃತ ಆಗಲ್ಲ, ಬಟ್ 5ನೇ ಮನೆ ಅಂದರೆ ಕುಂಭಕ್ಕೆ ಅದು ಕೇಂದ್ರೀಕೃತ ಆಗುತ್ತೆ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನವನ್ನು ಟ್ರಿಗರ್ ಮಾಡುವಂತಹ ಗುರು ಒಳಿತನ್ನು ತರಬೇಕಾದಂತಹ ಅನಿವಾರ್ಯತೆಯನ್ನು ತಾನು ದುಷ್ಟನಾದರೂ ಕೂಡ ಈ ರಾಶಿಯವರಿಗೆ ಆತ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆಯೇ ಗುರುವಿನ ಜೊತೆ ಇವನ ಸಂಯೋಜನೆ ಇದ್ದಿರೋದ್ರಿಂದ ಚಂದ್ರ ಕೂಡ ಕೆಲಸದ ಸ್ಥಳದಲ್ಲಿ ಒಳಿತನ್ನು ತಂದು ಕೊಡಬೇಕಾದಂತಹ ಅಮೃತತ್ವವನ್ನು ತೋರಿಸಬೇಕಾದಂತಹ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ನೋಡಿ. ಹಾಗಾಗಿ ಯಾವಾಗಲೂ ತ್ರಿಕೋನ ಸ್ಥಾನವಾದಂಥ ಪೂರ್ವ ಪುಣ್ಯ ಸ್ಥಳ ಈ ರಾಶಿಯವರಿಗೆ ಕುಂಭ ಆಗಿರೋದ್ರಿಂದ ಕುಂಭಕ್ಕೆ ಒಂದು ಶಕ್ತಿ ಸಿಗಬೇಕು. ಕುಂಭಕ್ಕೆ ಶಕ್ತಿ ಸಿಕ್ಕಿದಾಗ ಕುಂಭದಲ್ಲಿ ಅಮೃತ ಬರುತ್ತೆ. ಕುಂಭಕ್ಕೆ ಶಕ್ತಿ ಸಿಗದೆ ಹೋದರೆ ಕುಂಭದಲ್ಲಿ ವಿಷ ಇರುತ್ತೆ. ಗುರು ಈ ತುಲಾರಾಶಿಯವರಿಗೆ 6ನೇ ಮನೆ ಯಜಮಾನನಾಗಿ ದುಷ್ಟನೇ ಆಗಿದ್ದಿದ್ದರೂ ಕೂಡ, 3ನೇ ಮನೆ ಯಜಮಾನನಾಗಿ ದುಷ್ಟನೇ ಆಗಿದ್ದಿದ್ದರೂ ಕೂಡ ಶುಭಗ್ರಹವಾಗಿ ಅದರಲ್ಲೂ ಗಜಕೇಸರಿ ಯೋಗ ನಿರ್ಮಾಣ ಮಾಡಿದಂಥ ಗುರುವಾದಾಗ 5ನೇ ಮನೆಯಲ್ಲಿ ಆ ಕುಂಭದಲ್ಲಿ ಅಮೃತವನ್ನು ತುಂಬುತ್ತಾನೆ. ಹಾಗೆಯೇ ಚಂದ್ರ 10ನೇ ಮನೆಯ ಯಜಮಾನನಾಗಿ ಕೇಂದ್ರಾಧಿಪತ್ಯ ದೋಷ ಹೊಂದಿದ್ದರೂ ಕೂಡ ಕೇಡನ್ನು ಬಗೆಯದೆ ಕೆಲಸ ಕಾರ್ಯಗಳಲ್ಲಿ ಒಳಿತನ್ನು ನಿರ್ಮಾಣ ಮಾಡಿಕೊಡ್ಬೇಕಾದಂಥ ಮಾತ್ರ ಹೃದಯಾಗಿ ಶೋಭಿಸ್ತಾನೆ. ಹಾಗಾಗಿ ಅಮೃತವನ್ನು ಕುಂಭದಲ್ಲಿ ಕೂಡಿಡಬಹುದಾದಂತಹ ಶಕ್ತಿಯನ್ನು ಗುರು ತೋರಿಸುವುದರ ಜೊತೆಗೆ ಕೆಲಸದ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ಯಶಸ್ಸನ್ನು ಸಂಪ್ರೋಕ್ಷಿಸಬಲ್ಲಂತಹ ಚಂದ್ರ ತನ್ನದೇ ಆದಂತಹ ದಿವ್ಯತೆಯನ್ನು ಈ ರಾಶಿಯವರಿಗೆ ಕೊಡಬಲ್ಲ. ಕೆಲಸದ ಸ್ಥಳದಲ್ಲಿಯೂ ಅಮೃತಮಯವಾದಂತಹ ಕುಂಭದ ವಿಷಯದಲ್ಲಿಯೂ ಅನುಗ್ರಹಿತರಾದಂತಹ ತುಲಾ ರಾಶಿಯವರು ಈ ಒಂದು ಗಜಕೇಸರಿ ಯೋಗದ ಕಾರಣದಿಂದಾಗಿ ಅದೃಷ್ಟಶಾಲಿಗಳಾಗಿರ್ತಾರೆ ವಿನ ದುರಾದೃಷ್ಟಶಾಲಿಗಳಾಗಿ ಇರೋದಿಲ್ಲ. ಹಾಗಾದರೆ ಯಾವ ಸಂದರ್ಭದಲ್ಲಿ ದುರಾದೃಷ್ಟ ಅನ್ನುವಂಥದ್ದನ್ನು ಇವರಿಗೆ ಕಾಡಲಿಕ್ಕೆ ಸಾಧ್ಯವಾಗಿದೆ ಅಂತಂದರೆ, ಈ ರಾಶಿಯ ಯಜಮಾನ ಅಕಸ್ಮಾತ್ತಾಗಿ 12ನೇ ಮನೆಯಲ್ಲಿ ಅಂದರೆ ಕನ್ಯಾದಲ್ಲಿ ಇದ್ದಾನೆ ಶುಕ್ರ ಅಂತಾದರೆ ಅಲ್ಲಿ ಕಷ್ಟ ಬರುತ್ತೆ. ಯಾಕೆಂದರೆ ಆ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಸಿಲುಕಿದಾಗ ಅವನಿಗೆ ಡೆಬಿಲಿಟೇಟೆಡ್ ಸ್ಟೇಜ್ ಅಂದರೆ ಒಂದು ನೀಚತ್ವ ಅವನಿಗೆ ಒದಗುತ್ತೆ. ಹಾಗಾಗಿ ಪೂರ್ಣ ಕುಂಭರಾದಂತಹ ಗುರು ಮತ್ತು ಚಂದ್ರರು ಎಷ್ಟೇ
ಒಳಿತನ್ನು ಕೊಡುವಂತಹ ಒಂದು ಸಂಕಲ್ಪ ಹೊತ್ತು ತಮ್ಮನ್ನು ತಾವು ಈ ರಾಶಿಗೆ ಬೇಕಾದಂತಹ ಬೆಂಬಲವನ್ನು ಕೊಡುವಂತಹ ಒಂದು ಚೈತನ್ಯವಾಗಿ ರೂಪುಗೊಂಡರೂ ಕೂಡ ವ್ಯಕ್ತಿತ್ವದ ಸರ್ರನೆ ವ್ಯಕ್ತಿತ್ವ ಹೇಳುವಂತಹದ್ದು ಕುಸಿಯುವಂತಹ ಬಿರುಗಾಳಿಯನ್ನು ತರಬಹುದಾದಂತಹ ಸ್ಥಿತಿ ಶುಕ್ರ ಹೊಂದಿರೋದರಿಂದಾಗಿ ಎಷ್ಟೇ ರೀತಿಯ ಬೆಂಬಲ ಗುರು ಮತ್ತು ಚಂದ್ರರಿಂದ ಸಿಕ್ಕಿದರೂ ಕೂಡ ಶುಕ್ರನ ನೀಚತ್ವದಿಂದಾಗಿ ಆ ಬೆಂಬಲ ಎಷ್ಟೇ ಬಂದರೂ ತನ್ನನ್ನು ತಾನು ಮೇಲೇಳಿಸಿಕೊಳ್ಳಬಹುದಾದಂತಹ ಶಕ್ತಿಯನ್ನು ಇವರು ಪಡೆದುಕೊಳ್ಳಲಿಕ್ಕೆ ಕಷ್ಟವಾಗುತ್ತೆ. ಆಗ ಗಜಕೇಸರಿ ಯೋಗ ಇದ್ದೂ ಕೂಡ ಉಪಯೋಗವಾಗದೇ ಹೋದಂತಹ ಸ್ಥಿತಿಗತಿ ನಿರ್ಮಾಣವಾಗುತ್ತೆ. ಅದೇ ರೀತಿಯಲ್ಲಿ ಆ ಒಂದು ನೀಚ ಸ್ಥಿತಿಯನ್ನು ಹೊಂದಿದಂತಹ ಶುಕ್ರನ ಕಾರಣಕ್ಕಾಗಿ ಸರಿಯಾದ ಬಾಳ ಸಂಗಾತಿಯನ್ನು ಸಂಧಿಸಲು ಕೂಡ ಕಷ್ಟವಾಗಬಹುದಾದಂತಹ ವಿಚಾರ ಅಲ್ಲಿ ಹದಿಗಟ್ಟಬಹುದು. ಹಾಗೆಯೇ ಬಹಳ ಮಹತ್ವದ ಸಂದರ್ಭದಲ್ಲಿ ನಾವು ಪುರಾಣದ ಕಥೆಗಳನ್ನು ಗಮನಿಸಿದಾಗ ಕರ್ಣನ ಬಗೆಗೆ ನಮ್ಮ ಒಂದು ಕಥೆಯನ್ನು ಕೇಳ್ತೇವೆ. ಸರಿಯಾದ ಸಂದರ್ಭದಲ್ಲಿ ಯಾವಾಗ ನಿನಗೆ ಶಸ್ತ್ರಾಸ್ತ್ರಗಳ ಸರಿಯಾದ ಶಕ್ತಿ ಸಿಗಬೇಕೋ ಆಗ ಆ ಶಸ್ತ್ರಾಸ್ತ್ರಗಳ ಬಗೆಗಾಗಿನ ಅದರ ಆಯುಧವನ್ನು ಉಪಯೋಗಿಸಬೇಕಾದ ಸಂದರ್ಭದ ಮಂತ್ರಗಳು ನಿನ್ನ ಪಾಲಿಗೆ ಮರೆತು ಹೋಗಲಿ ಅನ್ನುವಂಥ ಶಾಪವನ್ನು ಗುರುಗಳಿಂದ ಆತ ಪಡೆದಿರ್ತಾನೆ. ಅಂತಹ ವಿಸ್ಮೃತಿಯ ಸಂದರ್ಭ ಈ ಶುಕ್ರನ ನೀಚ ಸ್ಥಿತಿಯಿಂದಾಗಿ ಈ ಒಂದು ತುಲಾರಾಶಿಯವರಿಗೆ ಸಂಪನ್ನವಾಗೋದರಿಂದ ಗಜಕೇಸರಿ ಯೋಗದ ಯುಕ್ತ ಸಂದರ್ಭದ ಒಂದು ದಿವ್ಯತೆ ಇವರಿಗೆ ಅವಕಾಶ ಒದಗಿ ಬರುವಂತಹ ಸಂದರ್ಭದಲ್ಲಿ ಎಲ್ಲಾದರೂ ಶನಿ ಕಾಟ ಬಂತು ಅಂತಾದರೆ ಆ ಅವಕಾಶಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗುವಂತಹ ಕೆಟ್ಟ ಸ್ಥಿತಿಯೂ ಕೂಡ ಇವರು ಎದುರಿಸಬೇಕಾಗತ್ತೆ. ಒಳ್ಳೆಯದಾದಂತಹ ರೀತಿ ನೀತಿಗಳನ್ನು ಹೊಂದಿದಂತಹ ಸ್ಥಿತಿಯಲ್ಲಿ ಗಜಕೇಸರಿ ಯೋಗ ನಿಂತಾಗ ಈ ರಾಶಿಯವರಿಗೆ ವಿಶೇಷವಾಗಿ ಜ್ಯುವೆಲರಿ ಮಾರ್ಟ್ ಅಂದರೆ ಚಿನ್ನದ ಮುತ್ತು ರತ್ನದ ಅಂಗಡಿಗಳನ್ನು ಅಥವಾ ಮುತ್ತು ರತ್ನಗಳ ವ್ಯಾಪಾರವನ್ನು ಮುತ್ತು ರತ್ನಗಳ ಆ ಒಂದು ಆಯಾತ ನಿರ್ಯಾತವನ್ನು ಮಾಡುವಂತಹ ಒಂದು ದಿವ್ಯ ಚೈತನ್ಯ ಇವರಿಗೆ ಒದಗಿ ಬರಬಹುದು. ಈ ರಾಶಿಯವರು ಗಜಕೇಸರಿ ಯೋಗದ ಕಾರಣಕ್ಕಾಗಿ ದೊಡ್ಡ ರೀತಿಯ ಒಂದು ಬಿಸ್ನೆಸ್ ಟೈಕೋನ್ ಆಗಿ ಬೆಳೆಯಬಹುದು. ಅಷ್ಟೇ ಅಲ್ಲ, ಅನೇಕ ರೀತಿಯಲ್ಲಿ ದೇಶ ವಿದೇಶಗಳನ್ನು ಸಂಚರಿಸಬಹುದಾದಂತಹ, ಅದು ವ್ಯಾಪಾರವನ್ನೇ ಕೇಂದ್ರವಾಗಿಟ್ಟುಕೊಂಡಂತಹ ಕಾರಣಕ್ಕಾಗಿ ಸಂಚರಿಸಬಹುದಾದಂತಹ, ಬಹುಶ್ರುತವಾದಂತಹ ಅನೇಕ ಭಾಷೆಗಳನ್ನು ಏಕಕಾಲದಲ್ಲಿ ಮಾತನಾಡಬಹುದಾದಂತಹ ಶಕ್ತಿಯನ್ನು ಇವರು ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಇವರ ಆ ಒಂದು ಪರ್ಸ್ನಾಲಿಟಿಯಿಂದ ಅನೇಕರನ್ನು ಸೂಜಿಗಲ್ಲಿನಂತೆ ಸೆಳೆಯಬಲ್ಲಂಥ ಶಕ್ತಿಯನ್ನು ಇವರು ಹೊಂದಿರ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣವಾಗುವಂಥದ್ದು ಏನು ಅಂತಂದರೆ ಈ ರಾಶಿಯಲ್ಲಿ ಅಡಕವಾಗಿರುವಂತಹ ಒಂದು ಗಜಕೇಸರಿ ಯೋಗ ಇದೆಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಅನುಗ್ರಹವನ್ನು ಅಥವಾ ಸಿದ್ಧಿಯನ್ನು ಬೆಂಬಲವನ್ನು ಇದು ರೂಪಿಸ್ತಾ ಇರುತ್ತೆ. ಈ ರಾಶಿಯವರ ಇನ್ನೊಂದು ವಿಶೇಷವಾದಂತಹದ್ದು ವಿಚಾರವನ್ನು ಹೇಳಬೇಕು ಅಂದರೆ ಇವರು ಅನೇಕ ಪವರ್ಫುಲ್ಲಾದಂತಹ ವ್ಯಕ್ತಿಗಳ ಜೊತೆ ತಮ್ಮ ಸಂಪರ್ಕವನ್ನು ಪಡೆಯಬಹುದಾದಂತಹ ಸ್ಥಿತಿಗತಿಗಳನ್ನು ಹೊಂದಿರ್ತಾರೆ. ಇವತ್ತು ನಾವು ಅಧಿಕಾರದಲ್ಲಿ ಇರುವಂಥದ್ದು ಬೇರೆ, ಅಧಿಕಾರದಲ್ಲಿ ಇರುವಂಥವರನ್ನು ರೂಪಿಸಿಕೊಡುವಂಥದ್ದು ಬೇರೆ. ಆದರೆ ಅನೇಕ ಆ ಒಂದು ಅಧಿಕಾರದಲ್ಲಿ ಇರುವಂಥ ಮಂದಿ ಅಥವಾ ಪ್ರಭಾವಿ ಮಂದಿಗಳು ನಮ್ಮ ಆತ್ಮೀಯ ಸ್ನೇಹಿತರಾಗೋ ಅಥವಾ ನಮ್ಮ ಜೊತೆ ಅತ್ಯಂತ ಒಂದು ತಾದಾತ್ಮ್ಯತೆಯನ್ನು ಹೊಂದಿ ಇರುವಂತಹ ವಿಚಾರವೋ ಇದು ಬಹಳ ಅಪರೂಪದ ಸಂಗತಿ. ಅಂತಹ ತಾದಾತ್ಮ್ಯತೆಯೊಂದಿಗೆ ಅನೇಕ ಪ್ರಭಾವಿ ವ್ಯಕ್ತಿಗಳು ಇರಬಹುದಾದಂತಹ ಸ್ಥಿತಿಗತಿಗಳನ್ನು ಗಜಕೇಸರಿ ಯೋಗ ಹೊಂದಿದಾಗ ತುಲಾರಾಶಿಯವರು ಜೀವನದಲ್ಲಿ ಪಡೆದಿರ್ತಾರೆ. ಹಾಗಾಗಿ ಶನೈಶ್ಚರನ ಮೂಲಕವಾಗಿಯೋ ಅಥವಾ ಇನ್ಯಾವುದೋ ಒಂದು ಕುಜನ ಮೂಲಕವಾಗಿಯೋ ಅಥವಾ ಶುಕ್ರನ ನೀಚತ್ವದಿಂದಾದ ಪರಿಣಾಮದಿಂದಲೋ ಕೆಲವು ಕೆಟ್ಟ ಸ್ಥಿತಿಗಳು ಬಿರುಗಾಳಿಗಳು ಎದ್ದರೂ ಕೂಡ ಈ ರಾಶಿಯ ಜನ ಈ ಒಂದು ಗಜಕೇಸರಿ ಯೋಗದ ಪೂರ್ಣ ಶಕ್ತಿ ದಕ್ಕಿದಾಗ ಅನೇಕ ರೀತಿಯಲ್ಲಿ ತಮ್ಮನ್ನು ತಾವು ವಿಸ್ತರಿಸಿಕೊಳ್ಳುವಂಥ ಪ್ರಬಲರಾಗುವಂತಹ ಅಥವಾ ದೊಡ್ಡ ರೀತಿಯ ಹೆಸರನ್ನು ಗಳಿಸಬಹುದಾದಂತಹ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಬಹುದಾದ ಹೆಜ್ಜೆಯನ್ನು ಇಟ್ಟು ಗೆಲ್ಲಬಹುದಾದಂತಹ ಯೋಗಕ್ಕೆ ಇವರು ಅನುಗ್ರಹವನ್ನು ಒಂದು ದೈವತ್ವದಿಂದಲೋ ಅಥವಾ ಯಾವುದೋ ಒಂದು ಪೂರ್ವ ಪುಣ್ಯದಿಂದಲೋ ಪಡೆದಿರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ಇನ್ನಷ್ಟು ವಿಸ್ತರಿಸಿ ಹೇಳಬೇಕು ಅಂದರೆ ಯಾವುದೇ ದುರ್ಬರ ಸ್ಥಿತಿ ಇರದೇ ಹೋದರೂ ಕೂಡ ಬಹಳ ಆರಾಮವಾಗಿ ಅಥವಾ ಒಂದು
ಆ ಶ್ರೀಮಂತಿಕೆಯ ದೊಡ್ಡ ಶಕ್ತಿಯೊಂದಿಗೆ ಜೀವನವನ್ನು ಸಾಗಿಸಲು ಇವರು ಅದೃಷ್ಟವನ್ನು ಪಡೆದುಕೊಂಡು ಬಂದಿರ್ತಾರೆ. ನಮಸ್ಕಾರ.